ಹಲೋ ಫ್ರೆಂಡ್ಸ್, ನಾವಿವತ್ತು ಈ ಸರಳ ಬಡ್ಡಿ ಅಂತ ಅನ್ನುವಂಥ ಪಾಠದಲ್ಲಿ ಟೈಮ್ ಅಂದ್ರೆ ಟೈಮ್ ಕಂಡುಹಿಡಿಯುವಂತಹ ಒಂದು ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಇವತ್ತಿನ ಈ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಮೊದಲನೇದಾಗಿ ಮೊತ್ತ ಅಂದ್ರೇನು? ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 6,000 ರೂಪಾಯಿ. ಬಡ್ಡಿ 500 ರೂಪಾಯಿ ಕೊಟ್ಟಿದ್ದಾರೆ. ಹೌದಾ? ದರ ರೇಟ್ 5% ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಟೈಮ್ ಅನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಟೈಮ್ ಕಂಡುಹಿಡಿಯಬೇಕಂದ್ರೆ ನಮಗೆ ಟೈಮ್ ಕಂಡುಹಿಡಿಯುವಂತಹ ಒಂದು ಸೂತ್ರ ಏನು ಅಂತೇಳಿ ಗೊತ್ತಿರಬೇಕಾಗ್ತಾ ಇದೆ. ನೋಡಿ, ಟೈಮ್ ಅಂದ್ರೆ ಟಿ ಇಸ್ ಈಕ್ವಲ್ ಟು ಐ ಗುಣಾಕಾರ 100 ಡಿವೈಡೆಡ್ ಬೈ ಟಿ ಇಂಟು ಆರ್. ನೋಡಿ, ಐ ಅಂದ್ರೆ ಬಡ್ಡಿ ಗುಣಾಕಾರ 100, ಪಿ ಅಂದ್ರೆ ಅಸಲು, ಆರ್ ಅಂದ್ರೆ ರೇಟ್. ಹಾಗಾದ್ರೆ ನಮ್ಗಿಲ್ಲಿ ಐ ಗೊತ್ತಿದೆ, ಆರ್ ಗೊತ್ತಿದೆ, ಹಾಗಾದ್ರೆ ಏನ್ ಗೊತ್ತಿಲ್ಲ? ಪಿ. ಹಾಗಾದ್ರೆ ಈ ಪಿ ಅನ್ನ ಫಸ್ಟ್ ಏನು ಮಾಡ್ಬೇಕು? ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ನಾವು ಪಿ ಅನ್ನ ಕಂಡುಹಿಡ್ಕೋಬೇಕಂದ್ರೆ, ಇಲ್ಲಿ ನೋಡಿ, ಮೊತ್ತ ಕೊಟ್ಟಿದ್ದಾರೆ, ಇಲ್ಲಿ ಮೊತ್ತ ಕೊಟ್ಟಿದ್ದಾರೆ, ಇಲ್ಲಿ ಬಡ್ಡಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ಮುಖಾಂತರ ನಾ ಏನು ಕಂಡುಹಿಡಬೇಕು? ಅಸಲನ್ನ ಕಂಡುಹಿಡ್ಕೋಬೇಕು. ಹಾಗಾದ್ರೆ ಅದಕ್ಕಿರುವಂತ ಸೂತ್ರ ಏನಂತಂದ್ರೆ, ನೋಡಿ, ಪಿ ಅಂದ್ರೆ ಅಸಲು. ಯಾವಾಗ ಮೊತ್ತ ಕೊಟ್ಟಾಗ ಅಸಲು ಕಂಡುಹಿಡಿಯೋ ಸೂತ್ರ ಏನಂದ್ರೆ ಮೊತ್ತ ಮೈನಸ್ ಬಡ್ಡಿ. ಈ ಮೊತ್ತದಲ್ಲಿ ಈ ಬಡ್ಡಿಯನ್ನ ಕಳೆದು ಬಿಡಬೇಕು. ಹಾಗಾದ್ರೆ ನೋಡಿ, ಅಸಲು ಅಂದ್ರೆ ಏನಾಗ್ತಾ ಇದೆ? ಪಿ ಅಂತ ಹೇಳ್ತಾ ಇದ್ದೀನಿ. ಹೌದಾ? ಎಷ್ಟಿದೆ ಮೊತ್ತ? 6,000 ಮೈನಸ್ 500. ಹಾಗಾದ್ರೆ ಈ 6,000ದಲ್ಲಿ 500 ರೂಪಾಯಿ ಕಳೆದ್ರೆ ನಮ್ಗೆ ಎಷ್ಟು ಸಿಗ್ತಾ ಇದೆ? 5,500 ರೂಪಾಯಿ. ಹೌದಾ? ಹಾಗಾದ್ರೆ ನೋಡಿ, ಅಸಲು ಸಿಕ್ತು. ಪಿ ಅಂದ್ರೆ ಅಸಲು ಅಂದ್ರೇನು? ಪಿ ರೇಟ್ ಆರ್ ಸಿಕ್ಕಿದೆ. ಅದೇ ರೀತಿಯಲ್ಲಿ ಬಡ್ಡಿ ಕೂಡ ನಮಗೆ ಸಿಕ್ಕಿದೆ. ಹಾಗಾದ್ರೆ ಇವುಗಳನ್ನ ಈ ಸೂತ್ರದಲ್ಲಿ ತುಂಬೋಣ. ನೋಡಿ, ಎಷ್ಟಾಗ್ತಾ ಇದೆ? ಐ ಅಂದ್ರೆ ಬಡ್ಡಿ 500 ರೂಪಾಯಿ ಗುಣಾಕಾರ 100, ಪಿ ಅಂದ್ರೆ 5,500 ಗುಣಾಕಾರ ಆರ್ ಅಂದ್ರೆ ಎಷ್ಟಿದೆ? 5. ಹೌದಾ? ನೋಡಿ, ಇವೆರಡು 0 ಹೋಯ್ತು, ಇವೆರಡು 0 ಹೋಯ್ತು, 5 ಕ್ಯಾನ್ಸಲ್ ಆಯ್ತು. ಇನ್ನೇನು ಹೋಗ್ತಾ ಇದೆ ನೋಡಿ, 5 11ರಲ್ಲಿ 5 20ರಲ್ಲಿ. ಹಾಗಾದ್ರೆ ಇದೇನು ಬರ್ತಾ ಇದೆ? ಭಿನ್ನ ರಾಶಿಯಲ್ಲಿ ಬರ್ತಾ ಇದೆ. 20 11 ಮೇಲೆ ಎಷ್ಟಿದೆ? 20 ಇದೆ, 11. ಹಾಗಾದ್ರೆ ಇದನ್ನ ಮಿಶ್ರ ಭಿನ್ನ ರಾಶಿಯಲ್ಲಿ ಇಡಬಹುದು. ಹೆಂಗಿಡಬಹುದು ಅಂದ್ರೆ, ನೋಡಿ, 11 ಒಂದ್ಲೆ 11 ಆಗ್ತಾ ಇದೆ. ಹಾಗಾದ್ರೆ 20ರಲ್ಲಿ 11 ಹೋದ್ರೆ ಎಷ್ಟು ಹೋಯ್ತು? 9. ಅಂದ್ರೆ 1.9 ಕಾಲ ಟೈಮ್ ಕಟ್ತಾ ಇದ್ರಲ್ಲ, ಇದು ವರ್ಷ. ಇದೇನದು? ಟೈಮ್. ಹೌದಾ? ಅಂದ್ರೆ 1.911 ವರ್ಷ ಅಂತೇಳಿ ನಾವು ಈ ರೀತಿಯಾಗಿ ಕಂಡುಹಿಡಬಹುದು. ನೋಡಿ, ಇದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ? ಮೊತ್ತವನ್ನು ಕೊಟ್ಟಿದ್ದಾರೆ, ಅಸಲನ್ನು ಕೊಟ್ಟಿದ್ದಾರೆ, ದರವನ್ನು ಕೊಟ್ಟಿದ್ದಾರೆ, ಮತ್ತೆ ಟೈಮ್ ಅನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೂ ಏನು ವ್ಯತ್ಯಾಸ? ಇಲ್ಲಿ ಬಡ್ಡಿಯನ್ನು ಕೊಟ್ಟಿದ್ರು, ಇಲ್ಲಿ ಅಸಲನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಲೆಕ್ಕದ ಮುಖಾಂತರ, ಈ ಸೂತ್ರದ ಮುಖಾಂತರ ನಮ್ಗೆ ಇಲ್ಲಿ ಏನ್ ಬೇಕಾಗಿದೆ? ಐ ಅಂದ್ರೇನು? ಬಡ್ಡಿ. ಹಾಗಾದ್ರೆ ಬಡ್ಡಿಯನ್ನ ಯಾವ ರೀತಿಯಾಗಿ ಕಂಡುಹಿಡಿಯೋದು? ಯಾವಾಗ ಮೊತ್ತವನ್ನು ಕೊಟ್ಟಾಗ ಮೊತ್ತ ಮೈನಸ್ ಅಸಲು. ಈ ಮೊತ್ತದಲ್ಲಿ ಈ ಅಸಲನ್ನು ಏನ್ ಮಾಡಿಬಿಡೋಣ? ಕಳೆದು ಬಿಡೋಣ. 8,000 ಮೈನಸ್ 6,000. ಹಾಗಾದ್ರೆ ಎಷ್ಟಾಗ್ತಾ ಇದೆ? 8,000ದಲ್ಲಿ 6,000 ಕಳೆದ್ರೆ 2,000 ರೂಪಾಯಿ ಏನಾಗ್ತಾ ಇದೆ? ಬಡ್ಡಿ ಎಷ್ಟಾಯ್ತು? 2,000 ರೂಪಾಯಿ ಬಡ್ಡಿ ಆಯ್ತು. ಹಾಗಾದ್ರೆ ಈಗ ನಾವೇನ್ ಕಂಡುಹಿಡಿಯೋಣ? ಟಿ ಅನ್ನ ಯಾವ ರೀತಿಯಾಗಿ ಕಂಡುಹಿಡಿಯೋಣ ನೋಡಿ. ಈಗಾಗಲೇ ಇಲ್ಲಿ ಫಾರ್ಮುಲಾ ಇದೆ, ಇದನ್ನೇ ಉಪಯೋಗ ಮಾಡೋಣ. ಐ ಅಂದ್ರೆ ಬಡ್ಡಿ 2,000 ರೂಪಾಯಿ ಗುಣಾಕಾರ 100. ಕೆಳಗೇನಿದೆ? ಪಿ ಅಂದ್ರೆ ಎಷ್ಟಿದೆ?
6,000 ರೂಪಾಯಿ. ಹೌದಾ? ಗುಣಾಕಾರ. ಇನ್ನು ದರ ಎಷ್ಟಿದೆ? 4. ದರ ಎಷ್ಟಿದೆ? 4. ನೋಡಿ 1 2 3 1 2 3 ಈ 3 ಕ್ಯಾನ್ಸಲ್ ಆಯ್ತು. 2 ಒಂದ್ಲೆ 2 ಮೂರ್ಲೆ 4 ಒಂದ್ಲೆ 4 25. ಹಾಗಾದ್ರೆ ನೋಡಿ ಎಷ್ಟು ಬಂತು? 25 ಮೂರಾಂಶ. 25 ಮೂರಾಂಶ ಬಂತು. ಹಾಗಾದ್ರೆ ಇದನ್ನ ವಿಷಮ ಭಿನ್ನ ರಾಶಿಯಲ್ಲಿ ಬರೆದ್ರೆ 3 ಎಷ್ಟೇ ಆಗ್ತತಿ? 3 ಎಂಟ್ಲೆ 24. ಎಷ್ಟು ಉಳಿತು? 1 ಉಳಿತು. ಇಷ್ಟು ವರ್ಷ. ಹಾಗಾದ್ರೆ ಇಲ್ಲಿ ಬಂದಂತ ಉತ್ತರ ಏನಾಯ್ತು? ಟಿ ಇಸ್ ಈಕ್ವಲ್ ಟು ಟೈಮ್ ಎಷ್ಟು? 8.1 ವರ್ಷ ಅಂತೇಳಿ ನಾವು ಈ ಲೆಕ್ಕವನ್ನ ಮಾಡಿದ್ದೇವೆ. ಹೌದಾ? ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನ ಬಿಡಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.